ಓಕೆ ನಾನು ಸುದರ್ಶನ್ ಸರ್ ನಿಮ್ಮನ್ನು ಕೇಳೋದಾದರೆ ಈಗ ನೋಡಿ ಸರ್, ಈಗ ಇಷ್ಟು ಕಡೆಗಳಲ್ಲಿ ಭಾರತ ದಾಳಿಯನ್ನು ಮಾಡಿದೆ. ನಮಗೆ POK ಬೇಕು ಅನ್ನೋದು ನಮ್ಮ ಹಲವಾರು ವರ್ಷಗಳ ಕನಸು. ಅದನ್ನು ನಮ್ಗೆ ದಕ್ಕಬೇಕಾಗಿತ್ತು. ಭಾರತದ ಕಿರೀಟಪ್ರಾಯವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿಯೇ ಏನೋ ಒಂದು ಮುಕ್ಕಾದಂಥ ಒಂದು ಫೀಲ್ ಇದೆ ನಮಗೆ. POKಯನ್ನು ನಾವು ವಶಪಡಿಸಿಕೊಳ್ಳಬಹುದಾ ಈ ಸಂದರ್ಭದಲ್ಲಿ? ಎಲ್ಲ ಒಪ್ಪಂದಗಳು ರದ್ದು ಮಾಡ್ಕೊಂಡಿದ್ದೀವಿ ಅವರ ಜೊತೆಯಲ್ಲಿ ನಾವು. POK ಅವ್ರದ್ದು ಅಂತ ಅವ್ರು ಹೇಳ್ಕೊಳ್ತಾರೆ, ಭಾರತ ನಂದು ಅಧಿಕಾರ ನಂದೇ ಇರೋದು ಅಂತ ಭಾರತ ಹೇಳ್ಕೊಳ್ಳುತ್ತೆ. ಇದೊಂದು ಟೈಮು. ಮತ್ತು ಇವತ್ತು ಅವರ ಒಂದು ಸಿಸ್ಟಮನ್ನು ನಾವು ಅವ್ರದ್ದು ಏರ್ ಸಿಸ್ಟಮ್ ಇರುತ್ತಲ್ಲ ಸರ್, ಅದನ್ನು ನಾವು ಡೆಸ್ಟ್ರಾಯ್ ಮಾಡಿ ಹಾಕಿದ್ದೀವಿ ಇವತ್ತು. ಇದೆಲ್ಲ ಹೇಗೆ? ಅವರ ಕ್ಷಿಪಣಿಗಳನ್ನು ಸುದರ್ಶನ ಚಕ್ರ ಬಳಸಿ ಭಾರತ ವಿಫಲಗೊಳಿಸ್ತು ಅಂತ ಹೇಳ್ತಾರೆ. ಯಾವ ಥರ ಸರ್ ಆ ದಾಳಿಗೆ ಭಾರತದ ಪ್ರತಿದಾಳಿ ಅಥವಾ ಕೌಂಟರ್ ಅಟ್ಯಾಕ್ ಹೇಗಿತ್ತು? ಏನು ಎಕ್ಸ್ಪ್ಲೈನ್ ಮಾಡ್ತೀರಿ ಸರ್ ಅದ್ರ ಬಗ್ಗೆ? ನೋಡಿ, ನೀವು ಮೊದಲನೇ ಭಾಗ ಏನು ಅಂದ್ರೆ POK, ನಾನು ಮರು ಪ್ರಶ್ನೆ ಕೇಳ್ತೀನಿ, ಬೇಕಾ ಈಗಿನ ಪರಿಸ್ಥಿತಿಯಲ್ಲಿ? ಓಕೆ. ಆಮೇಲೆ POK ಬಂದಾಗ ನಾವು ತುಂಬಾ ಜನರಿಕ್ ಆಗಿ ಈ ವರ್ಡ್ ಯೂಸ್ ಮಾಡ್ತೀವಿ. ಇದರಲ್ಲಿ ಎರಡು ಭಾಗ ಇದೆ. ಒನ್ ಇಸ್ POJK, ಅದರ್ ಒನ್ ಇಸ್ ಗಿಲ್ಗಿಟ್ ಬಾಲ್ಟಿಸ್ತಾನ್. ಸೊ ಇಫ್ ದ ಚಾಯ್ಸ್ ಇಸ್ ಗಿವನ್ ಟು ಮೀ, ನಾನು ಫಸ್ಟ್ ಗಿಲ್ಗಿಟ್ ಬಾಲ್ಟಿಸ್ತಾನ್ ನ ತಗೊಳ್ತೀನಿ. ಯಾಕೆ ಅಂದ್ರೆ ಅಲ್ಲಿನ ಡೆಮೋಗ್ರಫಿ ಬದಲಿದೆ. ಅದು ಒಂಥರ ಮಿಕ್ಸ್ಡ್ ಪಾಪ್ಯುಲೇಷನ್ ಇದೆ. ಆಮೇಲೆ ಈ ಚೀನಾದ ಎಂಟ್ರಿ ಪಾಯಿಂಟ್ ಅದು ಗಿಲ್ಗಿಟ್ ಬಾಲ್ಟಿಸ್ತಾನ್. ಅದ್ರ ಮುಖಾಂತರನೇ ಅವ್ರೇನು CPSE, ಚೈನಾ ಪಾಕಿಸ್ತಾನ್ ಇಕನಾಮಿಕ್ ಕಾರಿಡಾರ್, 3600 ಕಿಲೋಮೀಟರ್ಸ್ ಕಾರಿಡಾರ್ ಏನು ಮಾಡ್ತಾ ಇದ್ದಾರೆ. ಇಟ್ ಈಸ್ ಆಲ್ಮೋಸ್ಟ್ ಕಮ್ಸ್ ಟು ಸ್ಟ್ಯಾಂಡ್ ಸ್ಟಿಲ್, ಬಟ್ 540 kilometers of that highway is in Gilgit Baltistan. So we have to take that. POJK ನೋಡೋಣ. POJK ಅವರಾಗಿ ಬಂದ್ರೆ we will see consider it as a secondary option. That is my personal opinion. ಇನ್ನೊಂದು, ಇವತ್ತು ಏನು ನಿನ್ನೆ ಮಧ್ಯರಾತ್ರಿಯಿಂದ ಎರಡು ಸ್ಟ್ರಾಟಜಿಗಳು ಎಕ್ಸ್ಪೋಸ್ ಆದವು ಅಂತ ಹೇಳ್ಬೇಕು. ಒಂದು, ದಿ ಪುವರ್ ಪಾಕಿಸ್ತಾನಿ ಏರ್ ಡಿಫೆನ್ಸ್ ಸಿಸ್ಟಮ್, ಅವರ ವಾಯು ರಕ್ಷಣೆಯ ಒಂದು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಈಗ. ಯಾಕಂದ್ರೆ ಇದೊಂದು 2 ವರ್ಷದ ಕೆಳಗೆ ಒಂದು ಬ್ರಹ್ಮೋಸ್ ಮಿಸೈಲ್ ಬೈ ಆಕ್ಸಿಡೆಂಟ್ ವೆಂಟ್ ಅಂಡ್ ಫೆಲ್ ಡೌನ್ ಇನ್ ಪಾಕಿಸ್ತಾನ್ ಟೆರಿಟರಿ. ಬಟ್ ಅಫ್ಕೋರ್ಸ್ ಅದಕ್ಕೆ ವಾರ್ ಹೆಡ್ ಇರಲಿಲ್ಲ, ಏನೂ ಇಲ್ಲ. ಅದೊಂದು ಗಡಿಬಿಡಿಯಲ್ಲಿ ಆಗಿದ್ದ ಒಂದು ಅನಾಹುತ ಆಗೋಯ್ತು. ಆವಾಗ್ಲೂ ಇವರ ವಾಯು ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿತ್ತು. ಅದು ಡಿಟೆಕ್ಟೇ ಮಾಡಲಿಲ್ಲ. ನಾವೇ ಹೇಳಿದ್ವಿ ಈಗ ಬಂದಿದೆ, ಸಾರಿ ಇಟ್ ವಾಸ್ ನಾಟ್ ಇಂಟೆಂಡೆಡ್ ಅಂತ ಹೇಳಿ ನಾವೇ ಹೇಳಿದ್ವಿ. ಕರೆಕ್ಟ್. ಇವತ್ತು ಏನಾಗಿದೆ ಅಂದ್ರೆ we have intentionally sent our drones and missiles. ನಿನ್ನೆಯಿಂದಲೂ ನಡೀತಾನೆ ಇದೆ. ಸೊ ದೇರ್ ವಾಯು ರಕ್ಷಣಾ ವ್ಯವಸ್ಥೆ ಸಂಪೂರ್ಣ ವಿಫಲವಾಯಿತು. ಆಮೇಲೆ ಅವರು ನಮಗೆ ಕೌಂಟರ್ ಕೊಡಕ್ಕೆ ಏನೇನು 15 ನೆಲೆಗಳ ರೈಟ್ ಅಪ್ ಟು ಅವಂತಿಪುರದಿಂದ ಭುಜ್ವರೆಗೂ 15 ಮಿಲಿಟರಿ ಬೇಸ್ಗಳಲ್ಲಿ ಅಥವಾ ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ಸಿಟಿಗಳಲ್ಲಿ, ಮಿಲಿಟರಿ ಪ್ರೊಡಕ್ಷನ್ ಸೆಂಟರ್ಗಳ ಮೇಲೆ ಇದನ್ನೆಲ್ಲ ಮಾಡಿದ್ರಲ್ಲ, ಅದನ್ನ ಕಂಪ್ಲೀಟ್ ನಿಷ್ಕ್ರಿಯ ಮಾಡಿದ್ವಿ. ಅಂದ್ರೆ ವಿ ಹ್ಯಾವ್ ಡೆಮಾನ್ಸ್ಟ್ರೇಟೆಡ್ ವಿ ಹ್ಯಾವ್ ಎ ಫುಲ್ ಪ್ರೂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ. ಸೊ ಫಾರ್ಚುನೇಟ್ಲಿ ಅದರದ್ದು ಟೆಸ್ಟ್ ಆಯ್ತು ನೋಡಿ. ಯಾಕಂದ್ರೆ ಮೊದಲೆಲ್ಲ ಏನಾಗ್ತಿತ್ತು, ನಮ್ಮ ಹತ್ರ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅಂತ ಒಂದು ಇರ್ತಾ ಇತ್ತು. ಇನ್ನು ಕಾಂಬ್ಯಾಟ್ ಏರ್ ಪೆಟ್ರೋಲಿಂಗ್ ಅಂತ ಫೈಟರ್ ಏರೋಪ್ಲೇನ್ ಇರ್ತಾ ಇದ್ವು. ದೆನ್ ವಿ ಹ್ಯಾಡ್ L-70 ಗನ್ಸ್, ಆರ್ಮಿಯ L-70 ಗನ್ಸ್ ಇರ್ತಾ ಇತ್ತು. ಸೊ ವಿ ಹ್ಯಾವ್ ಎನ್ ಇಂಟಿಗ್ರೇಟೆಡ್ ಸಿಸ್ಟಮ್ ವಿಚ್ ಇಸ್ ಕಾಲ್ಡ್ ಬೇಸ್. ಒಂದು ಬೇಸ್ ಡಿಫೆಂಡ್ ಮಾಡಬೇಕು ಅಂದ್ರೆ ವಿ ಹ್ಯಾಡ್ ಎ ಪ್ರಾಪರ್ ಬೇಸ್ ಏರ್ ಡಿಫೆನ್ಸ್ ಸಿಸ್ಟಮ್. ಈಗ ಅದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅಂದ್ರೆ, ಫಸ್ಟ್ ಕಮ್ಸ್ ಕಾಂಬ್ಯಾಟ್ ಏರ್ ಪೆಟ್ರೋಲ್. that will not be changed. ಯಾಕಂದ್ರೆ ಫೈಟರ್ ಪ್ಲೇನ್ is a flying platform with weapon system. So it can extend its radius of operation to 700 kilometers, 800 kilometers. So that we cannot replace. Next comes S-400. S-400 ಅಂತ ಒಂದು ಸಿಸ್ಟಮ್ ನಾವು ರಷ್ಯಾದಿಂದ ತಗೊಂಡ್ವಿ. ಈಗ 3 ಆಗಲೇ ನಮ್ಮ ಹತ್ರ ಇದಾವೆ. ಇನ್ನೊಂದು ಸಿಸ್ಟಮ್ ಬರಬೇಕು. ಇದರಲ್ಲಿ 4 ವಿವಿಧ ರೇಂಜ್ ನ ಮಿಸೈಲ್ಗಳು ಇರ್ತವೆ. ಇದರಲ್ಲಿರೋ ಒಂದು ರೇಡಾರ್ ಏನು ಮಾಡುತ್ತೆ, 600 ಕಿಲೋಮೀಟರ್ ಇದ್ದಾಗಲೇ, ವೆದರ್ ಇಟ್ ಇಸ್ ಮಿಸೈಲ್ ಆರ್ ವಾರ್ ಪ್ಲೇನ್, ಇಟ್ ವಿಲ್ ಟ್ರ್ಯಾಕ್ ಅಂಡ್ ಇಟ್ ವಿಲ್ ವೇಟ್ ಟಿಲ್ ದ ಟಾರ್ಗೆಟ್ ಕಮ್ಸ್ ಟು 400 kilometers. ದೆನ್ ಇಟ್ ವಿಲ್ ಫೈರ್ ದ ಫಸ್ಟ್ ಮಿಸೈಲ್. ಅದು ತಪ್ಪಿಸ್ಕೊಂತು ಅಂದ್ರೆ ಇಟ್ ವಿಲ್ ಫೈರ್ ದ ಸೆಕೆಂಡ್ ಮಿಸೈಲ್ ಅಟ್ ದ ರೇಂಜ್ ಆಫ್ 250 kilometers. ಅದು ತಪ್ಪಿಸ್ಕೊಂತು ಅಂದ್ರೆ ಇಟ್ ವಿಲ್ ಫೈರ್
third missile at 150 kilometers, then lastly it will fire at 40 kilometers. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಅದರ ಹಿಂದ್ಗಡೆನೆ ಆಕಾಶ್ ಸಿಸ್ಟಮ್ ಅಂತ ಇದೆ, ಅದರಲ್ಲೂ 4 ಮಿಸೈಲ್ಗಳು ಇರ್ತವೆ. ದೇ ಆಲ್ಸೋ ಡೂ ದ ಸೇಮ್ ಥಿಂಗ್, ಬಟ್ ಓನ್ಲಿ ಥಿಂಗ್ ದೇ ಕ್ಯಾನ್ ಸೈಮಲ್ಟೇನಿಯಸ್ಲಿ ಒನ್ ಲಾಂಚರ್ ಕ್ಯಾನ್ ಎಂಗೇಜ್ 4 ಟಾರ್ಗೆಟ್ಸ್. ಓಕೆ. ಅದರ ಹಿಂದೆನೆ ಅದಕ್ಕೆ ಪರ್ಯಾಯವಾಗಿ ಬರಾಕ್ 8 ಅಂತ ನಮ್ಮ DRDO ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆಯಲ್ಲಿ ಇದು ಜಸ್ಟ್ ಇನ್ಸ್ಟಾಲ್ಡ್ ಇನ್ ಏಪ್ರಿಲ್. ಓಕೆ. ಅಂಡ್ ಅದರದ ಒಂದು ಸಿಮ್ಯುಲೇಟರ್ ಏನು ಯಶಸ್ವಿಯಾಗಿ ನಾವು ಮುಗಿಸಿದ್ವಿ, ಇವತ್ತು ಆಕ್ಚುಲಿ ಅದರ ಪರ್ಫಾರ್ಮೆನ್ಸ್ ಟೆಸ್ಟ್ ಆಯ್ತು. ದೆನ್ ವಿ ಕಮ್ ಟು ವಾಟ್ ಈಸ್ ಕಾಲ್ಡ್ ಭಾರ್ಗವಾಸ್ತ್ರ ಅಂತ ಹೇಳಿ ನಮ್ಮ BEL ಬೆಂಗಳೂರಿನಲ್ಲಿ ಮಾಡಿರೋ ಒಂದು ರೇಡಾರ್ ಸಿಸ್ಟಮ್. ಇದು ಇದರಲ್ಲಿ 2 ಆಗುತ್ತೆ, ಒಂದು ಸಾಫ್ಟ್ ಕಿಲ್ ಅಂತ ಹೇಳ್ತೀವಿ, ಇನ್ನೊಂದು ಹಾರ್ಡ್ ಕಿಲ್. ಸಾಫ್ಟ್ ಕಿಲ್, all the radars try to jam the missiles and incoming missiles and incoming hostile aircrafts. If they don't succeed, if they fail, or if they escape the soft kill, then the hard kill, then our missiles will go and intercept. So ivattu esto namage, see, I being a from a flying branch and a pilot and also as a missile commander, I felt so happy since morning that we have a full system. ನಾವು ಬರೀ ಸಿಮ್ಯುಲೇಟರ್ಗಳಲ್ಲಿ ಮಾಡ್ತಾ ಇದ್ವಿ. ಟುಡೇ ದ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಈಸ್ ಟೆಸ್ಟೆಡ್ ಅಂಡ್ ವಿಕ್ಟೋರಿಯಸ್ಲಿ ಪಾಸ್ಡ್. ನಮ್ಮನ್ನ ಭಾರ್ಗವ ಕಾಪಾಡ್ತಾನೆ ಅಂತ, ಎಲ್ಲಕ್ಕಿಂತ ಹೆಚ್ಚಾಗಿ ಭಾರ್ಗವ ತುಂಬಾ ಮುಂಚೂಣಿ ನಿಂತ್ಕೊಳ್ತಾನೆ ಕಾಪಾಡಕ್ಕೆ ನಮ್ಮನ್ನ ಅಂತ. ಹೌದು, ಅದಕ್ಕೆ ಭಾರ್ಗವಾಸ್ತ್ರ ಅಂತ